ಸತ್ಯ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಆತನು ಯಾವಾಗಲೂ ಆಕಾಶವನ್ನೇ ನೋಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಒಂದು ಕನಸ್ಸು ಇತ್ತು. ಆ ರಾತ್ರಿ ಸತ್ಯ ಬೇಗ ಮಲಗಿದ. ಅವನ ಕಣ್ಣುಗಳು ಮುಚ್ಚಿದವು. ಕನಸು ಶುರುವಾಯಿತು. ಅವನು ಒಂದು ಮಾಂತ್ರಿಕ ಕಾಡಿನಲ್ಲಿದ್ದ. ಕಾಡಿನಲ್ಲಿ ಮರಗಳು ಬಣ್ಣ ಬಣ್ಣದವು, ಹೂಗಳು ಮುತ್ತಿನ ಹಾಗೆ ಹೊಳೆಯುತ್ತಿದ್ದವು. ಆದರೆ ಅಲ್ಲಿ ಯಾರೂ ಇರ್ಲಿಲ್ಲ. ಅವನು ಒಬ್ಬನೇ. ಇದ್ದಕ್ಕಿದ್ದಂತೆ ಅವನು ಒಂದು ದೊಡ್ಡ ಗೂಬೆಯನ್ನು ನೋಡಿದ. ನೀನು ಏನು ಹುಡುಕುತ್ತಿದ್ದೀಯಾ, ಸತ್ಯ ಎಂದು ಜ್ಞಾನ ಕೇಳಿತು. ನಾನು ನನ್ನ ಕನಸಿನ ಸತ್ಯವನ್ನು ಹುಡುಕುತ್ತಿದ್ದೇನೆಯೇ. ಜ್ಞಾನ ನಕ್ಕಿತು. ನಿಜವಾದ ಸತ್ಯ ನಿನ್ನಲ್ಲಿದೆ. ಆದರೆ ಮೊದಲು ನೀನು ಒಂದು ಕೆಲಸ ಮಾಡಬೇಕು. ಅಲ್ಲಿ ಒಂದು ಸಣ್ಣ ಬೆಳಕುಗೋಳವಿದೆ. ಅದಕ್ಕೆ ದಾರಿ ತೋರಿಸು. ಅಲ್ಲಿ ಒಂದು ಸಣ್ಣ ಬೆಳಕುಗೋಳವಿದೆ. ಅದಕ್ಕೆ ದಾರಿ ತೋರಿಸು. ಅದು ಕಳೆದು ಹೋಗಿದೆ. ಸತ್ಯ ಗೋಳವನ್ನು ಹುಡುಕಲು ಮುಂದೆ ನಡೆದ. ದಾರಿ ತುಂಬಾ ಅಂಕುಡೊಂಕವಾಗಿತ್ತು. ಅಂತಿಮವಾಗಿ ಅವನು ಗೋಳವನ್ನು ನೋಡಿದ. ಗೋಳವು ಭಯದಿಂದ ಅಳುತ್ತಿತ್ತು. ಸತ್ಯ ಅದನ್ನು ಕೈಯಲ್ಲಿ ಮೆಲ್ಲನೆ ಹಿಡಿದ. ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಅವರು ಜ್ಞಾನದ ಮರದ ಹತ್ತಿರ ಹಿಂದಿರುಗಿದರು. ಜ್ಞಾನಗೂಬೆ ತಲೆ ಅಲ್ಲಾಡಿಸಿತು ಸಂತೋಷದಿಂದ. ಸತ್ಯವೂ ಪ್ರೀತಿ ಮತ್ತು ಧೈರ್ಯದಲ್ಲಿದೆ. ಗೋಳವೂ ಬೃಹತ್ ಬೆಳಕಾಗಿ ಬದಲಾಯಿತು. ಬೆಳಕಿನಲ್ಲಿ ಸತ್ಯನಕ್ಕು ಪಾಠ ಕಲಿತು. ಸತ್ಯ ಎಚ್ಚರವಾಯಿತು. ಅವನ ಹೃದಯ ಶಾಂತವಾಗಿತ್ತು. ಅಲ್ಲಿ ಸತ್ಯನಕ್ಕು ಪಾಠ ಕಲಿತು. ಸತ್ಯ ಎಚ್ಚರವಾಯಿತು. ಅವನ ಹೃದಯ ಶಾಂತವಾಗಿತ್ತು.